ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಹುಡುಗ ಪ್ರದೀಪ ಮಾತಾಡ್ತಾ ಇದ್ದೀನಿ. ಆ್ಯಂಡ್ ನಾನು ಶೂಟ್ ಮಾಡೋಕ್ಕೆ ಇನ್ನೇನು ನಿಲ್ಲಿಸ್ದೆ. ಫುಲ್ ಮೋಡ ಮುಚ್ಕೊಂಡು ಆಲ್ಮೋಸ್ಟ್ ಕತ್ಲಾಗಿ ಮಳೆ ಬೀಳೋ ಚಾನ್ಸಸ್ ಇದೆ. ಬಟ್ ನನ್ನ ಜೊತೆ ಇವತ್ತು BSA ಗೋಲ್ಡ್ ಸ್ಟಾರ್ 650 ಇದೆ. ಇದು ಮೊದಲ 650cc ಸಿಂಗಲ್ ಸಿಲಿಂಡರ್ ಇಂಜಿನ್ ಇರೋಂಥ ಗಾಡಿ. ಸೊ ಇದು ಕ್ಲಾಸಿಕ್ ಲೆಜೆಂಡ್ಸ್ ಅವರು. ಕ್ಲಾಸಿಕ್ ಲೆಜೆಂಡ್ಸ್ ಬಂದು ಮಹೇಂದ್ರ ಗ್ರೂಪ್ ಅವ್ರದ್ದೆ. ಸೊ ಇದರಲ್ಲಿ ನಮಗೆ ಜಾವಾ ಇದೆ, SD ಇದೆ, ಈಗ BSA ಕೂಡ ಇದೆ. ಆ್ಯಂಡ್ ದಿಸ್ ಇಸ್ ದ ಬಿಗ್ಗೆಸ್ಟ್ ಕ್ಯೂಬಿಕ್ ಕೆಪಾಸಿಟಿ ಸಿಂಗಲ್ ಸಿಲಿಂಡರ್ ಐ ಥಿಂಕ್ ಈ ಪ್ರೈಸ್ ಪಾಯಿಂಟಲ್ಲಿ ಆ್ಯಂಡ್ ಇಂಡಿಯಾದಲ್ಲಿ ಲಾಂಚ್ ಆಗಿದೆ. ಆ್ಯಂಡ್ ಈ ವಿಡಿಯೋದಲ್ಲಿ ಈ ಗಾಡಿಯ ವಾಕ್ ಅರೌಂಡ್ ಹಾಗೆ ರೈಡ್ ರಿವ್ಯೂನ ಕೊಡ್ತೀನಿ. ಮಳೆ ಬರೋಕ್ಕೆ ಮುಂಚೆ ಕ್ವಿಕ್ಕಾಗಿ ವಾಕ್ ಅರೌಂಡ್ ಬಗ್ಗೆ ಮಾತಾಡೋಣ. ಅದಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡಿ. ಫ್ರಂಟಿಂದ ವಾಕ್ ಅರೌಂಡ್ ಮಾಡೋಣ. ಬಟ್ ಅದಕ್ಕೂ ಮುಂಚೆ ಈ ಗಾಡಿನ ತೊಗೊಂಡಿದ್ದು ವೈಟ್ ಫೀಲ್ಡ್ ಜಾವಾ SD. ಸೊ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಡೆಫಿನೆಟ್ಲಿ ಚೆಕ್ಔಟ್ ಮಾಡಿ. ನೀವು ಟೆಸ್ಟ್ ರೈಡ್ ಮಾಡಬೇಕಂದ್ರೂ ಗಾಡಿ ಬುಕ್ಕಿಂಗ್ ಮಾಡಬೇಕಂದ್ರೂ ಗೋ ಫಾರ್ ಇಟ್. ಯಾವುದೇ ಜಾವಾ SD BSA ಆಲ್ರೆಡಿ ಡೆಲಿವರಿ ಸ್ಟಾರ್ಟ್ ಆಗಿ ಆಲ್ರೆಡಿ ಡೆಲಿವರಿ ಕೂಡ ಮಾಡಿಬಿಟ್ಟಿದ್ದಾರೆ ಬೆಂಗಳೂರಲ್ಲಿ ಫಸ್ಟ್ ಶೋರೂಮ್. ಸೊ ಡೆಫಿನೆಟ್ಲಿ ಚೆಕ್ಔಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಗೆಟಿಂಗ್ ಮೀ ದಿಸ್ ಬೈಕ್. ಸೊ ವಾಕ್ ಅರೌಂಡಿಂದ ಸ್ಟಾರ್ಟ್ ಮಾಡೋಣ. ಐ ಥಿಂಕ್ ಈ ಕಲರ್ ನನಗೆ ತುಂಬ ಇಷ್ಟ ಆಗ್ತಿದೆ. ಈವೊಂದು ಇದು ಬೇಸ್ ಕಲರ್ ಮಾಡಲ್ ಆಗಿದ್ರು ಇದು 4 ಲಕ್ಷ ಆನ್ ರೋಡ್ ಟಚ್ ಆಗಿಲ್ಲ. 3,95,96,000 ನಾನು ಇಲ್ಲಿ ಫೋಟೋ ಹಾಕ್ತೀನಿ ನೋಡಿ. ಪ್ರಾಪರ್ ರೆಟ್ರೋ ಮೋಟರ್ ಸೈಕಲ್, ರೆಟ್ರೋ ಕ್ಲಾಸಿಕ್. ಬಿಕಾಸ್ ಅವ್ರು ಇರೋದೇ ಕ್ಲಾಸಿಕ್ ಲೆಜೆಂಡ್. ಸೊ ಎಲ್ಲ ರೆಟ್ರೋ ಕ್ಲಾಸಿಕ್ ಬೈಕ್ಸೇ. ಫ್ರಂಟಲ್ಲಿ ನಮಗೆ ಕಂಪ್ಲೀಟ್ ಹ್ಯಾಲಜನ್ ಬಲ್ಬ್ ಇದೆ, BSA ಅಂತ ಲೋಗೋ ಇದೆ. ನಮಗೆ ಚಿಕ್ಕದಾಗ ಒಂದು ಚಿಕ್ಕ ಬಲ್ಬ್ ಇದೆ, DRL ಅದು. ಇಂಡಿಕೇಟರ್ಸ್ ಕೂಡ ಕಂಪ್ಲೀಟ್ಲಿ ಹ್ಯಾಲಜನ್. ನಮಗೆ ಫೋಕ್ಸ್ ನ ಕಂಪ್ಲೀಟ್ಲಿ ಕವರ್ ಆಗ್ಬಿಟ್ಟಿದೆ ಇಲ್ಲಿ. ಸೊ ಬ್ಲಾಕ್ ಫಿನಿಶ್ ಅಲ್ಲಿ ಕೊಟ್ಟಿದ್ದಾರೆ. 120mm ಟ್ರಾವೆಲ್ ಸಿಗುತ್ತೆ ನಮಗೆ ಫ್ರಂಟ್ ಫೋಕ್ಸ್ ಅಲ್ಲಿ. ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇದು. ಬಟ್ ಬಿಗ್ಗೆಸ್ಟ್ ಏನ್ ಗೊತ್ತಾ, ಈ ಬ್ರೇಕ್ಸ್ ಗುರು ಬ್ರೆಂಬೋ ಬ್ರೇಕ್ಸ್ ಕೊಟ್ಟಿದ್ದಾರೆ ಈ ಸೆಗ್ಮೆಂಟ್ ಅಲ್ಲಿ. ಐ ಆಮ್ ಲೈಕ್ ರಿಯಲಿ ಹ್ಯಾಪಿ. ಬಿಕಾಸ್ ನೋಡಿದ್ರೆ ನಿಮಗೆ ಬೈಬ್ರೆ ಇದ್ರ ಸಬ್ಸಿಡರಿ ಬ್ರ್ಯಾಂಡು ಕಡಿಮೆ ಇರೋ ಬ್ರ್ಯಾಂಡ್ ಸಿಗುತ್ತೆ, ಇಲ್ಲ ಗ್ರಮೈಕಾ ಅದೇನಾದ್ರು ಸಿಗುತ್ತೆ. ಬಟ್ ಬ್ರೆಂಬೋ ಬ್ರೇಕ್ ಸಿಕ್ಕಿದೆ. 320mm ಡ್ಯುಯಲ್ ಚಾನಲ್ ABS. ಹಾಗೆ ವೀಲ್ಸ್ ಬಂದು 18 ಇಂಚ್ 190/18 ಇಂಚ್ ಪೆರಿಲಿ ಟೈರ್ಸ್ ಕೊಟ್ಟಿದ್ದಾರೆ. ಲೈಕ್ ಕ್ರೇಜಿ ಗುರು. ಬಟ್ ಏನಂದ್ರೆ ಟ್ಯೂಬ್ ಟೈರ್ಸ್ ಇದರಲ್ಲಿ, ಬಿಕಾಸ್ ಸ್ಪೋಕ್ ವೀಲ್ಸ್ ಕೊಟ್ಟಿದಾರಲ್ಲ. ಪ್ರಾಪರ್ ರೆಟ್ರೋ ಲುಕ್ ಇದೆ. ಈವನ್ ವೀಲ್ಸ್ ಕಲರ್ ಐ ರಿಯಲಿ ಲೈಕ್ ಇಟ್. ಪಂಚರ್ ಆದ್ರೆ ಸ್ವಲ್ಪ ಕಷ್ಟ. ಫೆಂಡರ್ ಅಲ್ಲಿ ನಮಗೆ ರೆಡ್ ಕೊಟ್ಟಿದ್ದಾರೆ, ಇಲ್ಲಿ ಕನೆಕ್ಟರ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಓವರ್ ಆಲ್ ಕೆಳಗಡೆವರೆಗೂ ಕವರ್ ಆಗ್ತಿದೆ. ಸೊ ರೇಡಿಯೇಟರ್ ನಮ್ಗೆ ಹೊಡೆಯೋದಿಲ್ಲ. ರೇಡಿಯೇಟರ್ ಬಗ್ಗೆ ಮಾತಾಡಿದ್ರೆ ಲಿಕ್ವಿಡ್ ಕೂಲ್ಡ್ 650cc ಇಂಜಿನ್ ಗುರು. BSA ಗೋಲ್ಡ್ ಸ್ಟಾರ್ ಬಂದು ಒರಿಜಿನಲ್ ಆಗಿ ಸಿಂಗಲ್ ಸಿಲಿಂಡರ್ 500cc ಇಂಜಿನ್ ಇದ್ದಿದ್ದು. ಬಟ್ ಈಗ ಎಮಿಷನ್ ನಾರ್ಮ್ಸ್, ಈ ಗವರ್ಮೆಂಟ್ ರೂಲ್ಸ್ ಎಲ್ಲ ಬಂದು ಈ 500cc ಅಲ್ಲಿ ಇಷ್ಟು ಪವರ್ ಪ್ರೊಡ್ಯೂಸ್ ಮಾಡಕ್ ಆಗಲ್ಲ. ಸೊ ಅದರಿಂದ 650 ಮಾಡ್ಬಿಟ್ಟಿದ್ದಾರೆ ಇದನ್ನ. ಬಿಕಾಸ್ ಆಬ್ವಿಯಸ್ಲಿ ಪವರ್ ಟಾರ್ಕ್ ಇಂಟರ್ಸೆಪ್ಟರ್ ಗೆ ಸಿಮಿಲರ್ ಆಗಿ ಬರ್ಬೇಕಲ್ವಾ, ಬಿಕಾಸ್ ಆ ಪ್ರೈಸ್ ಪಾಯಿಂಟ್ ಅಲ್ಲಿ ಇದ್ರೆ. ಸೊ ಅದರಿಂದ ಇದರಲ್ಲಿ ನಮಗೆ 45 BHP ಪವರ್ ಬರ್ತಾ ಇದೆ ಅಂಡ್ 45 Nm ಆಫ್ ಟಾರ್ಕ್. ವೆರಿ ಅರ್ಲಿ ಮಳೆ ಬಂದ್ಬಿಡ್ತು. BSA ಲೋಗೋ ಇದೆ. ಪ್ರಾಪರ್ ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೂಲ್ಡ್ 5 ಸ್ಪೀಡ್ ಗೇರ್ ಬಾಕ್ಸ್. ಹಾಗೆ ನಮಗೆ 12 ಲೀಟರ್ ಫ್ಯೂಯಲ್ ಟ್ಯಾಂಕ್ ಸಿಗ್ತಾ ಇದೆ. ಆಲ್ಮೋಸ್ಟ್ ಮಳೆ ಬಂದ್ಬಿಡ್ತು. ಹಾಗೆ ನಿಮಗೆ ಗ್ರೌಂಡ್ ಕ್ಲಿಯರೆನ್ಸ್ ಬಂದು 150mm ಗ್ರೌಂಡ್ ಕ್ಲಿಯರೆನ್ಸ್ ಸಿಗುತ್ತೆ. ಸೊ ಇಲ್ಲಿ ಗೋಲ್ಡ್ ಸ್ಟಾರ್ ಅಂತ ಇದೆ BSA. ಸ್ಟಿಕ್ಕರಿಂಗ್ ಇದೆ. 3D ಅಂತ ಯಾವುದೂ ಇಲ್ಲ. ಬಟ್ ದಿಸ್ ಲೋಗೋ ಇಸ್ ವೆರಿ ನೈಸ್. BSA ಪ್ರಾಪರ್ ಗೋಲ್ಡ್ ಸ್ಟಾರ್ ತರ ಇದೆ. ನಿಮಗೆ ಇಲ್ಲಿ ಕ್ರೋಮ್ ಫಿನಿಶ್ ಸಿಗುತ್ತೆ ಟ್ಯಾಂಕ್ ಅಲ್ಲಿ. ಇಲ್ಲಿ ಸ್ಟ್ರೈಪ್ಸ್ ಸಿಗುತ್ತೆ. 12 ಲೀಟರ್ ಫ್ಯೂಯಲ್ ಟ್ಯಾಂಕು. ಸೊ ಫ್ಯೂಯಲ್ ಎಫಿಷಿಯನ್ಸಿ ರೈಡ್ ಮಾಡುವಾಗ ಮಾತಾಡ್ತೀನಿ. ಇನ್ನೊಂದೇನೆಂದ್ರೆ ನಮಗೆ ಟ್ವಿನ್ ಪಾಡ್ ಸಿಗುತ್ತೆ. ವೆರಿ ನೈಸ್. ಆನ್ ಮಾಡಿ ತೋರಿಸ್ತೀನಿ. ಸೂಪರ್ಬ್ ಆಗಿದೆ. ಟ್ಯಾಕೋಮೀಟರ್, ಸ್ಪೀಡೋಮೀಟರ್ ಬೋತ್ ಕಿಲೋಮೀಟರ್ ಮೈಲ್ಸ್ ಅಲ್ಲಿ ಇದೆ. ಸೆಂಟ್ರಲ್ ನಮಗೆ ಡಿಜಿಟಲ್ ಎರಡು ಇದೆ. ಇಲ್ಲಿ ನಮಗೆ ಒಂದು ಚಿಕ್ಕದಾದ ಒಂದು ಸೈಡ್ ಸ್ಟ್ಯಾಂಡ್ ಇಂಡಿಕೇಟರ್, ABS ಲೈಟು ನೋಡಿ. ಇಂಡಿಕೇಟರ್ಸ್ ಆನ್ ಮಾಡಿದ್ರೆ ಅದೆಲ್ಲ ಸಿಗುತ್ತೆ. ಸೊ ಓವರ್ ಆಲ್ ಈ ಸೆಟಪ್ ತುಂಬಾನೇ ಚೆನ್ನಾಗಿದೆ. ಆಲ್ಮೋಸ್ಟ್ ಎಲ್ಲ ನೆಂದೋದೆ. ಫುಲ್ ಮಳೆ. ಸ್ವಲ್ಪ ಮಳೆ ನಿಲ್ತು. ಹಾಗೆ ನೋಡಿದ್ರೆ ನಿಮಗೆ ಲಾಡ್ ಆಫ್ ರೆಟ್ರೋ ಕ್ಲಾಸಿಕ್ ಬೈಕ್ಸ್ ಥರ ನಮಗೆ ಸಿಂಗಲ್ ಲೀವರೇ ಕೊಟ್ಟಿದ್ದಾರೆ. ಹಾರ್ನ್ ಇಲ್ಲಿ ಸೈಡಲ್ಲಿ ಕೊಟ್ಟಿದ್ದಾರೆ. ಇಂಜಿನ್ ಕೇಸಿಂಗ್ ಕಲರ್ನ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಅದು ಬಿಟ್ಟರೆ ಬೇರೆ ಎಲ್ಲನೂ ಬ್ಲ್ಯಾಕ್ ಔಟ್ ಫಿನಿಶೇ. ಬಟ್ ನನಗೇನಂದರೆ ಈ ಸ್ಟಿಕ್ಕರಿಂಗ್ ಬದಲಾಗಿ ಇನ್ನೂ ಸ್ವಲ್ಪ ಪ್ರೀಮಿಯಮ್ ಆಗಿ ಕೊಟ್ಟಿದ್ರೆ ಚೆನ್ನಾಗಿರೋದು ಅನಿಸ್ತು. ನೋಡಿ ಇದೂ ಸ್ಟಿಕ್ಕರಿಂಗ್ ಥರನೇ ಇದೆ BSA ಅಂತ. ಇದೂ ಅಷ್ಟೇ. ಇದೊಂದು ಮಾತ್ರ ಚೆನ್ನಾಗಿದೆ. ಸೊ ನಮಗೆ ಕಂಪ್ಲೀಟ್ಲಿ ಲಿಕ್ವಿಡ್ ಕೂಲ್ಡ್ ಇಂಜಿನ್ನು 652cc ಆ್ಯಕ್ಚುಲಿ. ಇದು ಪ್ರಾಪರ್ ಪ್ಯಾಕೇಜಿಂಗ್ ಎಲ್ಲ ಚೆನ್ನಾಗಿದೆ. ವೈರಿಂಗ್ಸು ಎಲ್ಲ ಚೆನ್ನಾಗಿ ಟಕ್ ಇನ್ ಮಾಡಿದ್ದಾರೆ. ಎಕ್ಸ್ಪೋಸ್ಡ್ ಆಗಿ ಏನು ವೈರಿಂಗ್ ಇಲ್ಲ. ಟ್ಯಾಂಕಲ್ಲಿ ನಮ್ಮ ಆ್ಯಕ್ಚುಲಿ ರಿಫ್ಲೆಕ್ಷನ್ ಕಾಣಿಸ್ತಾ ಇದೆ. ಬಂದರೆ ನಮಗೆ ಟ್ವಿನ್ ಶಾಕ್ ಅಬ್ಸಾರ್ಬರ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಅಡ್ಜಸ್ಟಬಿಲಿಟಿನೂ ಇದೆ. ಐ ಥಿಂಕ್ 5 ಸ್ಟೆಪ್ ಅಡ್ಜಸ್ಟಬಿಲಿಟಿ ಕೊಟ್ಟಿದ್ದಾರೆ. ಹಿಂದೆನೂ ಸೇಮ್ ಬ್ರೆಂಬೋ ಬ್ರೇಕ್ಸ್, ಸ್ವಲ್ಪ ಚಿಕ್ಕದಷ್ಟೇ. ಬಟ್ ನಮಗೆ ಮುಂದೆ 18 ಹಿಂದೆ 17 ಇಂಚ್. ಸೊ ಸ್ವಲ್ಪ ಆಫ್ಸೆಟ್ ಆಗಿದೆ ನೋಡಿ. 17 ಇಂಚ್ ವೀಲ್ಸ್ ಕೊಟ್ಟಿದ್ದಾರೆ 150 ಸೆಕ್ಷನ್ ಟೈರಲ್ಲಿ. ಓವರ್ ಆಲ್ ಟೈರ್ಸ್ ಆರ್ ವೆರಿ ಗುಡ್ ಅಂತಾನೆ ಹೇಳಬೇಕು. ಆಬ್ವಿಯಸ್ಲಿ ಪೆರಿಲಿ ಟೈರ್ಸ್ ಗುರು.
ಬಟ್ ಏನಂದ್ರೆ ಟ್ಯೂಬ್ ಟೈರ್ಸ್ ಅಷ್ಟೇ. ಟ್ವಿನ್ ಎಕ್ಸಾಸ್ಟ್ ಬರೋದಿಲ್ಲ, ಮೋಸ್ಟ್ ಆಫ್ ದ ಅದರ್ ಜಾವಾ ಬೈಕ್ಸ್ ತರ ಟ್ವಿನ್ ಎಕ್ಸಾಸ್ಟ್ ಬರೋದಿಲ್ಲ, ಸಿಂಗಲ್ ಎಕ್ಸಾಸ್ಟ್. ಬಟ್ ಅದನ್ನ ನೀವು ಕ್ಯಾಟಲಿಟಿಕ್ ಕನ್ವರ್ಟರ್ ನ ಯಾವ ತರ ಕೊಟ್ಟಿದ್ದಾರೆ ಅಂತ ನೋಡಿದ್ರೆ ಕ್ಯಾಟ್ಕಾನ್ ಎಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿ ಕೊಟ್ಟಿದ್ದಾರೆ ಇಲ್ಲಿ ಎಮಿಷನ್ ನಾರ್ಮ್ಸ್ ಗೋಸ್ಕರ. ಬಟ್ ಇಲ್ಲಿ ಗಾರ್ಡ್ಸ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ, ಸೊ ಹೀಟ್ ಡಿಸಿಪೇಷನ್ ನನಗೇನು ಹೀಟ್ ಅನ್ಸಿಲ್ಲ ಗಾಡಿಯಲ್ಲಿ. ಓವರ್ ಆಲ್ ಫಿಟ್ ಅಂಡ್ ಫಿನಿಶ್ ನೋಡಿ, ಎಲ್ಲಿ ವೈರ್ಸ್ ಎಲ್ಲೂ ಎಕ್ಸ್ಪೋಸ್ಡ್ ಆಗಿಲ್ಲ, ತುಂಬಾನೇ ಚೆನ್ನಾಗಿದೆ ನೋಡಿ, ಕ್ಲೀನ್ ಆಗಿದೆ, ವೈರ್ಸ್ ಎಲ್ಲ ಕ್ಲೀನ್ ಆಗಿ ಟಕ್ ಇನ್ ಮಾಡಿದ್ದಾರೆ. ಓವರ್ ಆಲ್ ಕ್ವಾಲಿಟಿ ಲೆವೆಲ್ಸ್ ವೆರಿ ನೈಸ್ ಅಂತಾನೆ ಹೇಳ್ಬೇಕು. ಫುಟ್ ಪೆಕ್ಸ್ ಅಲ್ಲಿ ನಮಗೆ ರಬ್ಬರ್ ಇದೆ, ಟ್ವಿನ್ ಎಕ್ಸಾಸ್ಟ್ ಕೊಟ್ಟಿದ್ರೆ ಚೆನ್ನಾಗಿರೋದು ಅನಿಸ್ತಿದೆ ನನಗೆ. ಅಷ್ಟೊಂದು ಜೋರಾಗಿ ಸೌಂಡ್ ಬರ್ತಿಲ್ಲ. ಸೊ ನಿಮಗೆ ಇಂಟರ್ಸೆಪ್ಟರ್ ಅಲ್ಲಿ ಬರೋ ತರ ಸೌಂಡ್ ನಿಮ್ಗೆ ಇದ್ರಲ್ಲಿ ಸಿಗೋದಿಲ್ಲ. ಹಿಂದೆ ಬಂದ್ರೆ ಫೆಂಡರ್ ಎಲ್ಲ ಸ್ಟ್ರೈಪ್ಸ್ ಬಂದಿದೆ, ಈ ರೆಡ್ ಕಲರ್ ಜೊತೆ ಈ ವೈಟ್ ಸ್ಟ್ರೈಪ್ಸ್ ಅಲ್ಲಿಂದ ಕಂಟಿನ್ಯೂ ಆಗಿದೆ. ಲುಕ್ಸ್ ವೆರಿ ನೈಸ್ ಅಂತ ಹೇಳ್ಬೇಕು. ಬಟ್ ಈ ಸೀಟ್ ಬಂದು ಜಾವಾ 350 ಗಾಡಿಯಲ್ಲಿ ಇರೋ ಥರ ತುಂಬ ಚಿಕ್ಕದಾಗಿದೆ. ಹಿಂದೆ ನಮಗೇನು ಸಪೋರ್ಟ್ ಇಲ್ಲ, ಬಟ್ ಬ್ಯಾಕ್ ರೆಸ್ಟು ಗ್ರ್ಯಾಬ್ ರೇಲ್ಸ್ ಎಲ್ಲ ಆಕ್ಸೆಸರಿ ಆಗಿರುತ್ತೆ ನೋಡಿ. ಸಾರಿ ಗಾರ್ಡ್ ಕೊಟ್ಟಿದ್ದಾರೆ. ಈವನ್ ಹಿಂದೆನೂ ಕಂಪ್ಲೀಟ್ಲಿ ಆಲೋಜನ್ ಸೆಟಪ್, ಆಲೋಜನ್ ಲೈಟ್ಸ್, ಆಲೋಜನ್ ಇಂಡಿಕೇಟರ್ಸ್ ಎಲ್ಲಾನು ತುಂಬಾ ದೊಡ್ಡದಾಗಿದೆ ಆಕ್ಚುಲಿ. 150 ಸೆಕ್ಷನ್ ಟೈರ್. ಹಾಗೆ ಡಿಸ್ಪ್ಲೇ ಅಲ್ಲಿ ನಾವು ಆಗ್ಲೇ ಮಾತಾಡ್ತಿದ್ವಲ್ಲ ನೋಡಿ, ಇಲ್ಲಿ ನಮಗೆ ಸೆಂಟ್ರಲ್ಲಿ ಓಡೋಮೀಟರ್ ಇದೆ, ಮೈಲ್ಸ್ ಅಲ್ಲಿ ಇದೆ, ಬಟ್ ಬಿಕಾಸ್ ಅಬ್ರಾಡ್ ಅಲ್ಲಿ ಇತ್ತಲ್ವಾ, ಬಟ್ ನಾವು ಕನ್ವರ್ಟ್ ಮಾಡ್ಕೊಬಹುದು ಅಷ್ಟೇ. ನಮ್ಗೆ ಇದು ಓಡೋಮೀಟರ್ ಇದೆ, ಇಲ್ಲಿ ನಮಗೆ ಸ್ಪೀಡ್ ಮೈಲ್ಸ್ ಪ್ಲಸ್ ಕಿಲೋಮೀಟರ್ಸ್ ಎರಡು ಇದೆ. ಇಲ್ಲಿ ನಮಗೆ ಟ್ಯಾಕೋಮೀಟರ್ ಪ್ಲಸ್ ಫ್ಯೂಯಲ್ ಗೇಜ್ ಇದೆ. ಇಲ್ಲಿ ಟೇಲ್ ಲೈಟ್ಸ್ ಇದೆ. ಸ್ವಿಚ್ ಗೇರ್ ನೋಡಿದ್ರೆ ಇಲ್ಲಿ ನಮಗೆ ಐ ಬಟನ್ ಇದೆ. ಸೊ ಐ ಬಟನ್ ಅಲ್ಲಿ ನಾವು ಪ್ರೆಸ್ ಮಾಡ್ತಿದ್ರೆ ಐ ಬಟನ್ ನೋಡಿ ಚೇಂಜಸ್ ಆಗುತ್ತೆ. ಇಲ್ಲಿ ಟ್ರಿಪ್ ಎ, ಟ್ರಿಪ್ ಬಿ, ಓಡೋಮೀಟರ್. ಇಲ್ಲಿ ಬೇರೆ ಏನು ಸಿಗೋದಿಲ್ಲ ನಮಗೆ. ಇಂಜಿನ್ ಕಿಲ್ ಸ್ವಿಚ್, ಹಜರ್ಡ್ ಲ್ಯಾಂಪ್ಸ್ ಇಲ್ಲಿ ಆನ್ ಮಾಡ್ಕೊಬೋದು ಗಾಡಿ ಸ್ಟಾರ್ಟ್ ಮಾಡೋಕ್ಕೆ. ಬಟನ್ಸ್ ಆರ್ ವೆರಿ ಸಿಮಿಲರ್ ಟು ದ SD ಜಾವಾ ಬೈಕ್ಸ್. ಅಲ್ಲಿ ಏನಿದೋ ಎಕ್ಸಾಕ್ಟ್ ಬಟನ್ಸ್ ಅಷ್ಟೇ. ಪಾಸಿಂಗ್ ಲೈಟ್ಸ್ ಇದೆ, ಹೈ ಬೀಮ್, ಲೋ ಬೀಮ್ ಇಲ್ಲಿದೆ, ಇಂಡಿಕೇಟರ್ಸ್ ಇದೆ, ಹಾರ್ನ್ ವೆರಿ ಬೇಸಿಕ್ ಹಾರ್ನ್. ಬಟ್ ಕ್ಲಚ್ ಆ್ಯಕ್ಚುಲಿ ಚೆನ್ನಾಗಿದೆ. ಬಟ್ ಐ ಫೀಲ್ ದಟ್ ಈ ಮಿರರ್ಸ್ ಇದೆಯಲ್ಲ, ಈ ಮಿರರ್ಸ್ ಇನ್ನು ಸ್ವಲ್ಪ ವೈಡ್ ಆಗಿದ್ದರೆ ಚೆನ್ನಾಗಿರೋದು ಅನಿಸ್ತು ನೋಡಿ. ಸ್ವಲ್ಪ ಶಾರ್ಟ್ ಅಂತ ಅನಿಸ್ತು. ಬಟ್ ಓವರಾಲ್ ಗಾಡಿ ಓಡಿಸೋದಕ್ಕೆ ಯಾವ ಥರ ಇದೆ ಅಂತ ಬನ್ನಿ ಮಾತಾಡೋಣ. ಏನಾದರೂ ಯಾವ್ದಾದ್ರು ಜಾವಾ SD ಆರ್ BSA ಗಾಡಿಗಳನ್ನ ಬುಕ್ ಮಾಡಬೇಕು ಅಂದರೆ ವೈಟ್ ಫೀಲ್ಡ್ ಜಾವಾ ಹತ್ರ ಬುಕ್ ಮಾಡಿ. ಆಲ್ಮೋಸ್ಟ್ ಎಷ್ಟೊಂದು ಗಾಡಿ ಟೆಸ್ಟ್ ರೈಡ್ ಇದೆ. ಐ ಥಿಂಕ್ ಇದು ಬೇಸ್ ಪ್ರೈಸಲ್ಲಿ ಈ ಕಲರ್ ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ. ಇನ್ನೊಂದು ಬ್ಲ್ಯಾಕ್ ವಿತ್ ಈ ಕ್ರೋಮ್ ಫಿನಿಷಲ್ಲಿ ಇನ್ನೊಂದು ಕಲರು ಇದೆ, ತುಂಬ ಚೆನ್ನಾಗಿದೆ. ಬನ್ನಿ ರೈಡ್ ಮಾಡೋಣ. ಓಕೆ. ಐ ಲೈಕ್ ದಿಸ್ ಟ್ವಿನ್ ಪಾಡ್ ಕನ್ಸೋಲ್. ಐ ಆಲ್ವೇಸ್ ಲೈಕ್ ದಿಸ್. ಈ ಥರ ಸೆಟಪ್ಪಲ್ಲಿ ಕ್ಲಾಸಿಕ್ ಬೈಕ್ಸ್ ನನಗೆ ತುಂಬ ಇಷ್ಟ. ಗಾಡಿ ಮೂವ್ಮೆಂಟ್ ಮಾಡಿದಾಗ ಒನ್ಸ್ ಯು ವಾಂಟ್ ಟು ಬೆಂಡ್ ಇಟ್ ಅಲ್ಲ, ಆವಾಗ ವೆಯ್ಟ್ ಕಾಣಿಸುತ್ತೆ. ಬಟ್ ಒನ್ಸ್ ಇಟ್ ಸ್ಟಾರ್ಟ್ಸ್ ಪುಲ್ಲಿಂಗ್ ಇಟ್ಸ್ ಲೈಕ್ ಊಫ್, ನೈಸ್ ಮ್ಯಾನ್. ಇನ್ಸ್ಟೆಂಟ್ ಟಾರ್ಕ್ ಇದೆ ಇದರಲ್ಲಿ. ಒಂದು ಇಟ್ಸ್ ಸಿಂಗಲ್ ಸಿಲಿಂಡರ್, ಟಾರ್ಕ್ ಡೆಲಿವರಿ ಮಾತ್ರ ತುಂಬಾ ಚೆನ್ನಾಗಿದೆ. ಡೆಫಿನೆಟ್ಲಿ ಆಫ್ಟರ್ ಮಾರ್ಕೆಟ್ ಎಕ್ಸಾಸ್ಟ್ ಏನಾದ್ರು ಹಾಕ್ಸಿದ್ರೆ ಕ್ರೇಜಿ ಆಗಿರುತ್ತೆ. ಇಲ್ಲಿ ನಮಗೆ ಟಾಪಲ್ಲಿ ನಮಗೆ ಫ್ಯೂಯಲ್ ಗೇಜು ಕೂಡ ಇದೆ. ಕ್ಲಾಸಿಕ್ ಗಾಡೀಸಲ್ಲಿ ಈ ಟ್ಯಾಕೋಮೀಟರ್ ಇಲ್ಲ ಅಂದರೆ ಒಂಥರ ಸಮಥಿಂಗ್ ಇಸ್ ಮಿಸ್ಸಿಂಗ್ ಅಂತಾನೆ ಅನಿಸ್ತಾ ಇರುತ್ತೆ ಯಾವಾಗ್ಲೂ. ಬಟ್ ವಿತ್ ಟ್ಯಾಕೋಮೀಟರ್ ಚೆನ್ನಾಗಿದೆ. ನೋಡೋಣ ಫಿಲ್ಟರಿಂಗ್ ಟ್ರಾಫಿಕಲ್ಲಿ ಯಾವ ಥರ ಇದೆ ಅಂತ. ಏನು ನಿಮ್ಗೇನು ವೆಯ್ಟ್ ಅಷ್ಟೊಂದು ಅನಿಸಲ್ಲ, ಬಟ್ ತುಂಬ ಸ್ಲೋ ಸ್ಪೀಡ್ಸಲ್ಲೇ ನಿಮಗೆ ವೆಯ್ಟ್ ಸ್ವಲ್ಪ ಗೊತ್ತಾಗುತ್ತೆ. ಬ್ರೇಕ್ಸ್ ವೆರಿ ನೈಸ್ ಟು. ಡಿಸ್ಕ್ ಬ್ರೇಕ್ ಚೆನ್ನಾಗಿದೆ. ವೈಬ್ರೇಷನ್ಸ್ ತುಂಬಾ ಕಮ್ಮಿ ಇದೆ. ಹೈವೇಸಲ್ಲಿ ಐ ಥಿಂಕ್ ನೋಡಿ ಆಲ್ಮೋಸ್ಟ್ 60, 80 ಗೊತ್ತೇ ಆಗಲಿಲ್ಲ. ಸೊ 100, 110 ಡೆಫಿನೆಟ್ಲಿ ತುಂಬ ಈಸಿ ಇರುತ್ತೆ. 120, 130 ಎಲ್ಲ ಆರಾಮಾಗಿ ಹೋಗುತ್ತೆ. ಬಟ್ ಡೆಫಿನೆಟ್ಲಿ ಅದ್ರ ಮೇಲೆ ಹೋಗೋ ಸ್ಪೀಡ್ಸ್ ಎಲ್ಲ ವೈಬ್ರೇಷನ್ಸ್ ಅಂತೂ ಸ್ವಲ್ಪ ಇದ್ದೇ ಇರುತ್ತೆ. ಬಿಕಾಸ್ ನಾವು ಅರ್ಥ ಮಾಡ್ಕೊಬೇಕು, ಎಷ್ಟೇ ದೊಡ್ಡ CC ಆಗಿರೋನು ಸಿಂಗಲ್ ಸಿಲಿಂಡರ್ ಗಾಡಿ. ತುಂಬ ರೆಟ್ರೋ ಕ್ಲಾಸಿಕ್ ಗಾಡಿಗಳಂತೂ ಲಾಂಗ್ ಸ್ಟ್ರೋಕ್ ಇರುತ್ತೆ. ಬಟ್ ಇದೇನಂದರೆ ಶಾರ್ಟ್ ಸ್ಟ್ರೋಕ್ ಗಾಡಿ. 3 ಲಕ್ಷ ಕೊಟ್ಟು ಬುಲೆಟ್ನ ತೊಗೊಳ್ಳೋ ಬದಲು 4 ಲಕ್ಷ ಕೊಟ್ಟು ಇದನ್ನು ತೊಗೊಳ್ಳೋದು ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಡೆಫಿನೆಟ್ಲಿ ಮೋರ್ ದೆನ್ 25ಇಂದ 28 ನೋಡಿ. ಫಿಲ್ಟ್ರಿಂಗ್ ಎಲ್ಲ ಇಟ್ಸ್ ಈಸಿ. ಐ ಡೋಂಟ್ ರೆಕಮೆಂಡ್ ಪೀಪಲ್ ಟು ರೈಡ್ ಲೈಕ್ ದಿಸ್. ನಾನು ಟೆಸ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಫುಟ್ ಪೆಕ್ಸ್ ಪೊಸಿಷನ್ ಕಂಫರ್ಟಬಲ್ ಆಗಿದೆ. ಸಸ್ಪೆನ್ಷನ್ ಇಸ್ ಪ್ರಿಟಿ ನೈಸ್. ಚೆನ್ನಾಗಿದೆ ಗುರು. ನನಗೆ ಈ ಫ್ರಂಟ್ ವ್ಯೂ ಮಾತ್ರ ಮ್ಯಾನ್ ಇಟ್ ಲುಕ್ಸ್ ವೆರಿ ನೈಸ್. ಬಿಕಾಸ್ ನೋಡಿ ಅದೆಲ್ಲ ಸಿಂಗಲ್ ಡಿಸೈನ್ ಎಲ್ಲ ಬರುತ್ತೆ ನೋಡಿ. ಅದು ಸಿಂಗಲ್ ಸಿಲಿಂಡರೇ, ಇದು ಸಿಂಗಲ್ ಸಿಲಿಂಡರೇ. ಬಟ್ ಪವರ್ ಫಿಗರ್ಸಲ್ಲಿ ತುಂಬ ಡಿಫ್ರೆನ್ಸ್ ಇದೆ. 45 bhp, ಆಲ್ಮೋಸ್ಟ್ 54 Nm ಆಫ್ ಟಾರ್ಕ್. ಟೈಮ್ ತೊಗೊಂಡು ಹೈವೇಲಿ ಹೋಗಿ ಟೆಸ್ಟ್ ಮಾಡೋಣ. ಡೆಫಿನೆಟ್ಲಿ ತುಂಬ ಇಷ್ಟ ಆಗುತ್ತೆ ನನಗಂತೂ. ಐ ಕ್ಯಾನ್ ಆ್ಯಕ್ಚುಲಿ ಫೀಲ್ ಇಟ್. ಬಟ್ ಏನಂದರೆ ಎಮಿಷನ್ ನಾರ್ಮ್ಸ್ ಈ BS6, ಈ BS7 ಎಲ್ಲ ನೆಕ್ಸ್ಟ್ ಬರ್ತಿದೆಯಲ್ಲ, ಸೊ ಅದರಿಂದ ಗಾಡಿಗಳನ್ನ ತುಂಬ ಮೆಲ್ಲೋ ಡೌನ್ ಮಾಡಿಬಿಟ್ಟಿದೆ, ಸಾಫ್ಟ್ ಮಾಡಿಬಿಟ್ಟಿದೆ ಗಾಡಿಗಳನ್ನ. ಎಕ್ಸಾಸ್ಟ್ ಸೌಂಡೇ ಆಗಿರಲಿ ಏನಾಗಿರಲಿ. ಮೆಜಾರಿಟಿ ಆಫ್ ದ ಗಾಡಿ ಈ ಸೆಗ್ಮೆಂಟಲ್ಲಿ ಈ CCಯಲ್ಲಿ ನಿಮಗೆ 6 ಸ್ಪೀಡ್ ಗೇರ್ ಬಾಕ್ಸ್ ಸಿಗುತ್ತೆ. ಬಟ್ ಇದು 5 ಸ್ಪೀಡ್ ಗೇರ್ ಬಾಕ್ಸ್. 6th ಗೇರ್ನ ಅಷ್ಟೊಂದು ಮಿಸ್ ಮಾಡಲ್ಲ ಅಂಟಿಲ್ ಅನ್ಲೆಸ್ ನಾವೇನು
ತುಂಬ ಹೈವೇಸಲ್ಲಿ ಓಡಿಸ್ತಿದ್ದೀವಿ ಅಂದ್ರೇ. ಬಟ್ ನೋ ಟೈಮ್ 80-100ಗೆಲ್ಲ ಹೋಗ್ತಿದೆ ನೋಡಿ. ನೋಡಿ ಈ ಗ್ಯಾಪಲ್ಲೇ ಆಲ್ಮೋಸ್ಟ್ 70-80 ಹೋಗ್ಬಿಡ್ತಾ ಇದೆ. ಸೊ ವೆರಿ ಗುಡ್ ಇನಿಷಿಯಲ್ ಪಿಕಪ್ ಅಂತಲೇ ಹೇಳಬೇಕು. ಆ್ಯಂಡ್ ಮೆಜಾರಿಟಿ ಆಫ್ ದ ಪವರ್ ಆ್ಯಂಡ್ ಟಾರ್ಕ್ ನಿಮಗೆ ಇನಿಷಿಯಲ್ RPMs ಅಲ್ಲೇ ಬಂದ್ಬಿಡ್ತಾ ಇದೆ. ಸೊ ವೆರಿ ಗುಡ್ ಸಿಟಿ ಮೋಟರ್ ಸೈಕಲ್ಲು ಆಗಿರುತ್ತೆ. ಬಟ್ ಒಂದು ವಿಷಯ ಏನಂದರೆ 200 kg ಹತ್ತತ್ರ ಇದೆ, 201 kg ಇದೆ. ಸೊ ವೆಯ್ಟ್ ಅನ್ನೋದು ನಿಮಗೆ ಸ್ವಲ್ಪ ಗೊತ್ತಾಗುತ್ತೆ. ಒಬ್ವಿಯಸ್ಲಿ ಬಿಗ್ ಕೆಪಾಸಿಟಿ ಬೈಕು. ಬಟ್ ಇನ್ನೊಂದು ವಿಷಯ ಏನಂದರೆ ನಿಮಗೆ ಟ್ಯಾಂಕ್ ಕೆಪಾಸಿಟಿ ಬಂದು 12 ಲೀಟ್ರ್ ಅಷ್ಟೇ. ಸೊ ನಿಮಗೆ 25-28 ಬಂದ್ರೂ ಅಮ್ಮಮ್ಮ ಅಂದರೆ 250 270 ಕಿಲೋಮೀಟರ್ಸ್ ರೇಂಜ್ ಬರುತ್ತೆ ಅಷ್ಟೇ ನಿಮಗೆ ಟ್ಯಾಂಕ್ ರೇಂಜು. ಐ ಥಿಂಕ್ ಕ್ಲಾಸಿಕ್ ಬೈಕ್ಗೆ ನಾಟ್ ಅ ಪ್ರಾಬ್ಲಮ್. ಟ್ಯಾಂಕ್ ರೇಂಜ್ ಇಸ್ ಡೀಸೆಂಟ್ ಅಂತಲೇ ಹೇಳಬೇಕು. ಫಿಲ್ಟರ್ ಮಾಡೋದಕ್ಕೆ ಈಸಿ ಆಗಿದೆ ಗಾಡಿ. ಯಾವುದೋ ಒಂದು ದೊಡ್ಡ ಗಾಡಿ ಓಡಿಸ್ದಂಗೆ ಅನಿಸ್ತಿದೆ. ಯೂಶಲಿ ನಿಮ್ಮ ಬಾರ್ನ್ವಿಲ್ಸ್ T90, T100, T120 ಅದೆಲ್ಲ ಇದೆಯಲ್ಲ ಟ್ರ್ಯಾಂಪ್ ಗಾಡಿಗಳು, ಆ ಥರ ಇದೆ ಆ್ಯಕ್ಚುಲಿ. ಬಟ್ ಅವೆಲ್ಲ ಟ್ವಿನ್ ಸಿಲಿಂಡರ್ಗಳು. ಇಂಟರ್ಸೆಪ್ಟರ್ 650 ಕೂಡ ಟ್ವಿನ್ ಸಿಲಿಂಡರ್. ಈ ಸೆಗ್ಮೆಂಟಲ್ಲಿ ಸಿಂಗಲ್ ಸಿಲಿಂಡರ್ ಕೊಡೋದು ಸ್ವಲ್ಪ ನ್ಯೂ ಅಂತಲೇ ಅನಿಸುತ್ತೆ ಇಂಡಿಯನ್ ಮಾರ್ಕೆಟ್ಗೆ. ಬಿಕಾಸ್ ಈ ಬೇಸ್ ವೇರಿಯಂಟ್ ಆದರೂ ಓಕೆ. ಬೇಸ್ ವೇರಿಯಂಟ್ ಅಂದರೆ ವೇರಿಯಂಟ್ಸ್ ಏನಿಲ್ಲ, ಕಲರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ಪ್ರೈಸಿಂಗ್. ಬಟ್ ಈ ವೇರಿಯಂಟ್ ಏನೋ ಕ್ಲೋಸ್ ಟು 4 ಲಕ್ಷ ಎಕ್ಸ್ ಶೋರೂಮ್ ಬರುತ್ತೆ. ಬಟ್ ಟಾಪ್ ಎಂಡ್ ಮಾಡಲ್ ಬಂದು 4.4 lakhs ಏನೋ ಬರುತ್ತೆ ಎಕ್ಸ್ ಶೋರೂಮ್ ಪ್ರೈಸ್. ಸ್ವಲ್ಪ ಎಕ್ಸ್ಪೆನ್ಸಿವ್ನೇ ಆಯಿತು ಟಾಪ್ ಎಂಡ್ ಮಾಡಲ್ ಕ್ರೋಮ್. ಇವನ್ ಇಂಟರ್ಸೆಪ್ಟರ್ಗಿಂತ ಎಕ್ಸ್ಪೆನ್ಸಿವ್ ಆಯಿತು. ಸಮಥಿಂಗ್ ಯೂನಿಕ್ ಮ್ಯಾನ್. ಇಂಟರ್ಸೆಪ್ಟರ್ GT ಸ್ವಲ್ಪ ಯೂನಿಕ್ ಆಗಿದೆ. ಸೊ ಇದರಲ್ಲೇ ನಮಗೆ ಸ್ಕ್ರಾಂಬ್ಲರ್ ಮೋಟರ್ ಸೈಕಲ್ಸ್ ಎಲ್ಲನೂ ಇದೆ ನೋಡಿ. ಹೋಯ್ತು ಆಫ್ಟರ್ ಮಾರ್ಟ್ ಎಕ್ಸಾಸ್ಟ್ ಹಾಕೊಂಡು ಇಂಟರ್ಸೆಪ್ಟರ್. ಕ್ಯಾನ್ ಫೀಲ್ ಸಮ್ ವೈಬ್ರೇಷನ್ಸ್ ಇನ್ ದ ಮಿರರ್ಸ್. ಗೇರ್ ಪೊಸಿಷನ್ ಇಂಡಿಕೇಟರ್ ಏನೂ ಇಲ್ಲ ಅನ್ಕೊಂತೀನಿ. ಫೀಲ್ ಗುಡ್ ಫ್ಯಾಕ್ಟರ್ ಇದೆ ಗುರು ಗಾಡಿಯಲ್ಲಿ. ಪ್ಲಸ್ ನಮಗೆ ಸೀಟ್ ಕಂಫರ್ಟ್ ಇಸ್ ವೆರಿ ನೈಸ್. ರೈಡರ್ ಸೀಟ್ ಚೆನ್ನಾಗಿದೆ. ಪಿಲಿಯನ್ ಸೀಟ್ ಯಾವ ಥರ ಇದೆ ಅಂತ ನನಗಂತೂ ಗೊತ್ತಿಲ್ಲ. ಡೆಫಿನೆಟ್ಲಿ ಇನ್ನೊಂದು ಲಾಂಗ್ ಟರ್ಮ್ ಟೆಸ್ಟ್ ಆಗಿ ಕಂಪ್ಯಾರಿಸನ್ ಮಾಡೋಣ ಇಂಟರ್ಸೆಪ್ಟರ್ 650 ಜೊತೆ, ಆವಾಗ ಹೇಳ್ತೀನಿ. ಪ್ಲಸ್ USB ಚಾರ್ಜರ್ ಕೊಟ್ಟಿದ್ದಾರೆ. ಸಸ್ಪೆನ್ಷನ್ ಟ್ಯೂನಿಂಗ್ ನನಗೆ ಇಷ್ಟ ಆಯಿತು. ಫ್ರಂಟೂ ಇಟ್ಸ್ ನಾಟ್ ಟು ಸಾಫ್ಟ್, ನಾಟ್ ಟು ಹಾರ್ಡ್. ಹಿಂದೆನೂ ಚೆನ್ನಾಗಿದೆ. ಸೊ ಓವರ್ ಆಲ್ ಗುಡ್ ಸೆಟಪ್ ಆಫ್ ಸಸ್ಪೆನ್ಷನ್ಸ್. ಕ್ಲಾಸಿಕ್ ಲೆಜೆಂಡ್ಸ್ ST ಜಾವಾ ಅವರು ಒಳ್ಳೆ ಸಸ್ಪೆನ್ಷನ್ ಸೆಟಪ್ಪೇ ಮಾಡ್ತಿದ್ದಾರೆ ಎಲ್ಲ ಗಾಡಿಯಲ್ಲಿ. ಓಹ್ ಥ್ರಾಟಲ್ ಕ್ಯಾಲಿಬ್ರೇಷನ್ ಚೆನ್ನಾಗಿದೆ. ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ ಥ್ರಾಟಲ್ ಕ್ಯಾಲಿಬ್ರೇಷನ್. ವೆರಿ ಇಂಪ್ರೆಸಿವ್ ಗುರು. ವೆರಿ ಪೆಪ್ಪಿ ಬೈಕ್. ಈಸಿ ಡೌನ್ ಶಿಫ್ಟ್ಸ್ ಕ್ಲೀನಾಗಿ ಆಗ್ತಿದೆ. ಆ್ಯಂಡ್ ಎಲ್ಲ ಬಂಪ್ಸ್ನ ಈಸಿಯಾಗಿ ಅಬ್ಸಾರ್ಬ್ ಮಾಡ್ಕೊತಿದೆ ಸಸ್ಪೆನ್ಷನ್. ಐಮ್ ಇಂಪ್ರೆಸ್ ವಿತ್ ದಿಸ್ ಇಂಜಿನ್ ಗುರು. ಬಿಕಾಸ್ ಇದರಲ್ಲಿ ನಮಗೆ ಸ್ಕ್ರಾಂಬ್ಲರು ಅದೆಲ್ಲ ಬಂದರೆ ಇಟ್ ವಿಲ್ ಬಿ ಗುಡ್ ಡೂಡ್. ಕ್ರೇಜಿ ಗುಡ್. ಓಹೋ ಅದರ ವೀಲ್ಸ್ ನೋಡಿ ಲಿಟ್ರಲಿ ಎಷ್ಟು ಆಚೆ ಇದೆ ಅಂದರೆ ನೈಸ್. ಆ್ಯಕ್ಚುಲಿ ಎಂತೂಸಿಯಾಸ್ಟ್ನ ಅಪ್ರಿಷಿಯೇಟ್ ಮಾಡಬೇಕು ನಾವು. ಪೊಲೀಸ್ ಅವ್ರ ಥರ ಯಾಕೆ ಮಾಡ್ತೀಯಾ ಏನು ಮಾಡ್ತೀಯಾ ಅಂತ ಕೂತ್ಕೊಂಡ್ರೆ ಏನು ಫನ್ ಇರುತ್ತೆ ಹೇಳಿ. ಬಿಕಾಸ್ ಮ್ಯಾನುಫ್ಯಾಕ್ಚರರ್ ಸ್ಟಾಕ್ ಕಂಡೀಷನಲ್ಲಿ ಏನಂದರೆ ಏನೂ ಕೊಡಲ್ಲ ಅವರು. ಎಲ್ಲ ಬೇಸಿಕ್ ಕಾಸ್ಟ್ ಕಟ್ಟಿಂಗ್ ಮಾಡ್ತಾರೆ. ಮಾಡೋರ್ನಾದರೂ ಅಪ್ರಿಷಿಯೇಟ್ ಮಾಡಬೇಕು. ಕೆಲವು ಟೈಮಲ್ಲಿ ನಿಮಗೆ ತಳ್ಳಬೇಕಾದ್ರೆ ಏನಾದರೂ ಪುಷ್ ಮಾಡಬೇಕಾದ್ರೆ ಪಾರ್ಕಿಂಗ್ ಮಾಡಬೇಕಾದ್ರೆ ವೆಯ್ಟ್ ಅನ್ನೋದು ಅನಿಸುತ್ತೆ. ಬಟ್ ಒಂದು ಗುಡ್ ಥಿಂಗ್ ಏನಂದರೆ ಇದು ಇಂಟರ್ಸೆಪ್ಟರ್ಗಿಂತ ಕಡಿಮೆ ವೆಯ್ಟು. ಇಂಟರ್ಸೆಪ್ಟರ್ ನಮಗೆ 210-220 ಏನೋ ವೆಯ್ಟ್ ಬರುತ್ತೆ. ಸೊ ಸ್ವಲ್ಪ ವೆಯ್ಟ್ ಜಾಸ್ತಿನೇ ಅದು ಇದಕ್ಕಿಂತ ಕಂಪೇರ್ ಮಾಡಿದ್ರೆ. ಬಟ್ ನಾವು ಅರ್ಥ ಮಾಡ್ಕೊಬೇಕಂದ್ರೆ ಅದು ಟ್ವಿನ್ ಸಿಲಿಂಡರ್. ಒಳ್ಳೆ ಪ್ರೈಸಿಂಗ್ ಇದೆ. ಐ ಥಿಂಕ್ ಇವರು ಟ್ವಿನ್ ಸಿಲಿಂಡರ್ ತೊಗೊಂಬಂದಿರೋ ಚೆನ್ನಾಗಿರೋದು. ಬಟ್ BSA ಆಲ್ವೇಸ್ ಸಿಂಗಲ್ ಸಿಲಿಂಡರ್. ಅದು ಟ್ವಿನ್ ಸಿಲಿಂಡರ್ ಯಾವತ್ತೂ ಇರಲಿಲ್ಲ ಆ್ಯಂಡ್ ಈಗಲೂ ಇಲ್ಲ ಅಷ್ಟೇ. ಚೆನ್ನಾಗಿದೆ. ಎವ್ರಿ ಟೈಮ್ ಆಕ್ಸಲರೇಟ್ ಮಾಡಿದ್ರೆ ಫೀಲ್ಸ್ ವೆರಿ ಗುಡ್ ಗುರು. ಬಟ್ ಮೋಸ್ಟ್ಲಿ DB ಕಿಲ್ಲರ್ ತೆಗಿಬೇಕು ಅನಿಸುತ್ತೆ ಪ್ರಾಪರ್ ಎಕ್ಸಾಸ್ಟ್ ನಾವು ಕೇಳಿಸ್ಕೊಬೇಕು ಅಂದರೆ. ಬಿಕಾಸ್ ತುಂಬ ಸಪ್ರೆಸ್ ಮಾಡಿಬಿಟ್ಟಿದ್ದಾರೆ. ಮೆಜಾರಿಟಿ ಆಫ್ ದ ಅದರ್ ಜಾವಾ ಬೈಕ್ಸ್ ಥರ ಇದರಲ್ಲಿ ನಮಗೆ ಡ್ಯೂಯಲ್ ಎಕ್ಸಾಸ್ಟ್ ಇಲ್ಲ. ಐ ಥಿಂಕ್ ಡ್ಯೂಯಲ್ ಎಕ್ಸಾಸ್ಟ್ ಕೊಟ್ಟಿದ್ರೆ ಚೆನ್ನಾಗಿರೋದು. ಬಟ್ ಏನಾಗುತ್ತೆ ಅಂದರೆ ವೆಯ್ಟೂ ತುಂಬಾ ಜಾಸ್ತಿ ಆಗಿಬಿಡುತ್ತೆ. ಅಟ್ಲೀಸ್ಟ್ ಒಂದು 3-4 ಇಲ್ಲ 5 kg ಜಾಸ್ತಿನೇ ಆಗಿಬಿಡುತ್ತೆ. ಸೊ ಅದೊಂದು ನಾವು ತಿಳ್ಕೊಬೇಕು. ಐ ಥಿಂಕ್ ಪಿಲಿಯನ್ ಸೀಟ್ ಕಂಫರ್ಟ್ ಅಷ್ಟೊಂದು ಇರೋದಿಲ್ಲ ಬಿಕಾಸ್ ತುಂಬ ಚಿಕ್ಕದಾಗಿದೆ ಸೀಟು. ಬಟ್ ಐ ಥಿಂಕ್ ಬ್ಯಾಕ್ ರೆಸ್ಟ್ ಎಲ್ಲ ನಾವು ಹಾಕ್ಸ್ಕೊಂಡ್ಮೇಲೆ ಆಕ್ಸೆಸರೀಸ್ ಹಾಕ್ಸ್ಕೊಂಡ್ಮೇಲೆ ಐ ಥಿಂಕ್ ಇಟ್ ವಿಲ್ ಬಿ ಓಕೆ. ವೆಟ್ ಗ್ರಿಪ್ ಆಲ್ಸೋ ಡೀಸೆಂಟೇ. ಬಟ್ ಏನಂದರೆ ನಮಗೆ ಪ್ರಾಪರ್ ರೋಡ್ ಟೈರ್ಸೇ. ಸ್ವಲ್ಪನೂ ಆಫ್ ರೋಡ್ ಮಾಡೋಕ್ಕಾಗಲ್ಲ ಇದರಲ್ಲಿ. ಸ್ವಲ್ಪ ಏನಾದರೂ ನಮಗೆ ಆಫ್ ರೋಡ್ ಕಂಡೀಷನ್ ಏನಾದ್ರು ಸಿಕ್ಬಿಟ್ರೆ ಅಷ್ಟು ಕಂಫರ್ಟಬಲ್ ಆಗಿರುತ್ತೆ ಅಂತ ನನಗೆ ಗೊತ್ತಿಲ್ಲ. ಗುಡ್ ಬೈಕ್. ನನಗಂತೂ ಇಷ್ಟ ಆಯಿತು. ನನಗಂತೂ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಗಾಡಿ. ಸೊ ಈಗ ಏನು ಮಾಡೋಣ ಅಂದರೆ ಗೇರಿಂಗ್ ಚೆಕ್ ಮಾಡೋಣ. ಓಕೆ, ಈಗ ಫಸ್ಟ್ ಗೇರಲ್ಲಿದೆ. ಸೆಕೆಂಡ್ ಗೇರು ಆರಾಮಾಗಿ 20 ಹೋಗ್ತಿದೆ. ಸೆಕೆಂಡ್ ಗೇರಲ್ಲೂ 20, 25. ಓಕೆ,
ಈಗ ತರ್ಡ್ ಗೇರ್ಗೆ ಹೋಗೋಣ. 25 30 ಈಸಿ ನೋಡಿ, 25 ಕೂಡ ಈಸಿಯಾಗಿ ಹೋಗ್ತಿದೆ, 30 ಕೂಡ ಓಕೆ. ಈಗ ಫೋರ್ತ್ ಗೇರ್ಗೆ ಹೋಗೋಣ. ಫೋರ್ತ್ ಗೇರಲ್ಲಿ ಸ್ವಲ್ಪ ನಾಕಿಂಗ್ ಇದೆ, ಅರೌಂಡ್ 20, ಅರೌಂಡ್ 30 ಈಸ್ ಪ್ರಿಟಿ ಡೀಸೆಂಟ್. ಸೊ ಯಾ, ತರ್ಡ್ ಗೇರಲ್ಲಿ ಸಿಟಿಯಲ್ಲಿ ಓಡಿಸ್ಬೋದು ಆರಾಮಾಗಿ, ತರ್ಡು ಸೆಕೆಂಡ್ ಗೇರಲ್ಲಿ. ಸೊ ಇನ್ನೊಂದೇನೆಂದರೆ, ನಿಮಗೆ ಸೆಂಟರ್ ಸ್ಟ್ಯಾಂಡರ್ಡ್ ಆಗಿಲ್ಲ ಗಾಡಿಯಲ್ಲಿ ನಾನು ನೋಡ್ತಿರ್ಬೇಕಾರೆ, ಬಟ್ ಇವರು ಆಕ್ಸೆಸರಿ ಕ್ಯಾಟಲಾಗಲ್ಲಿ ಇದ್ದೇ ಇರುತ್ತೆ. ಸೊ ಡೆಫಿನೆಟ್ಲಿ ಸೆಂಟರ್ ಸ್ಟ್ಯಾಂಡ್ ತೊಗೊಳ್ಳಿ. ಮೇ ಬಿ ಗ್ರೌಂಡ್ ಕ್ಲಿಯರೆನ್ಸ್ ಏನಾದರೂ ಇಶ್ಯೂ ಆಗುತ್ತೆ ಅನ್ಕೊತೀನಿ, ಐ ಆಮ್ ನಾಟ್ ಶ್ಯೂರ್. ಅಷ್ಟೊಂದೇನು ಬ್ಯಾಡ್ ರೋಡ್ ಸಿಕ್ಕಿಲ್ಲ ನಮಗೆ. ಇನ್ನೊಂದು ತೋರಿಸೋದು ಮರ್ತದೆ ನಿಮಗೆ, ನೋಡಿ ನಿಮಗೆ USB ಚಾರ್ಜಿಂಗ್ ಸ್ಟ್ಯಾಂಡರ್ಡ್ ಆಗಿ ಸಿಗುತ್ತೆ, ಟೈಪ್ ಸಿ ಮತ್ತು ನಾರ್ಮಲ್ USB ಚಾರ್ಜಿಂಗ್ ಎರಡೂ ಸಿಗುತ್ತೆ. ವೆರಿ ಇಂಪ್ರೆಸಿವ್, ಸಿಂಗಲ್ ಸಿಲಿಂಡರ್ ಆದ್ರೂ ಒಳ್ಳೆ ಪವರ್ ಡೆಲಿವರಿ ಇದೆ, ಟಾಕ್ ಡೆಲಿವರಿ ಇದೆ, ವೆರಿ ಇಂಪ್ರೆಸಿವ್, ಫಿಟ್ ಆ್ಯಂಡ್ ಫಿನಿಶ್ ಚೆನ್ನಾಗಿದೆ. ಪ್ರೈಸಿಂಗ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸ್ತು, ಬಟ್ ಸ್ಟಿಲ್ ಎ ವೆರಿ ಗುಡ್ ಪ್ರಾಡಕ್ಟ್. ಇಂಟರ್ಸೆಪ್ಟರ್ಗೆ ಇಷ್ಟು ದಿನ ಯಾವುದೇ ಕಾಂಪಿಟೇಷನ್ ಇರಲಿಲ್ಲ. ಕವಾಸಾಕಿಯಲ್ಲಿ ವಿ ಹ್ಯಾಡ್ ಎ 650, ಬಟ್ ಅದು ಪ್ರೈಸ್ ಪಾಯಿಂಟ್ ಎಲ್ಲೋ ಇದೆ, 5 ಲಕ್ಷ 6 ಲಕ್ಷ ಇದೆ. ಬಟ್ 3 to 4 lakh ರೂಪಿ ಆನ್ ರೋಡ್ ರೇಂಜಲ್ಲಿ ಒಳ್ಳೆ ಕಾಂಪಿಟೇಷನ್ ಇರೋದು, ಆ್ಯಂಡ್ ಡೆಫಿನೆಟ್ಲಿ ಲುಕ್ಸ್ ಗುಡ್ ಅಂತಲೇ ಹೇಳಬೇಕು. ಸೊ ವೆರಿ ಇಂಪ್ರೆಸಿವ್. ನಿಮ್ಗೆ ಏನು ಅನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದರಲ್ಲಿ ಏನೇನು ಫೀಚರ್ಸು, ಮೇ ಬಿ ಟ್ವಿನ್ ಸಿಲಿಂಡರ್ ಕೊಟ್ಟಿರೋದು ಚೆನ್ನಾಗಿರೋದಾ, ಇಲ್ಲ ಸ್ಕ್ರಾಂಬ್ಲರ್ ಗಾಡಿ, ಇಲ್ಲ ಅಡ್ವೆಂಚರ್ ಗಾಡಿ ಈ ಇಂಜಿನ್ ಕಾನ್ಫಿಗರೇಷನಲ್ಲಿ ಬಂದರೆ ಇಷ್ಟ ಆಗುತ್ತಾ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಮೊದಲನೇ ಬಾರಿ ಪ್ರದೀಪ್ ಆನ್ ವೀಲ್ಸ್ ಕನ್ನಡ ಚಾನಲ್ ನೋಡ್ತೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮಳೆಯಲ್ಲಿ ಶೂಟ್ ಮಾಡೋದು, ರೆಟ್ರೋ ಕ್ಲಾಸಿಕ್ ಬೈಕ್ ಓಡಿಸೋದು ಫೀಲ್ಸ್ ಗುಡ್ ಅಲ್ಲ? ಲೈಕ್ ಆ್ಯಂಡ್ ಫಾಲೋ ಫಾರ್ ಮೋರ್.